ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಚೆನ್ನ. ಈ ಒಂದು ವಿಡಿಯೋದಲ್ಲಿ 5ನೇ ತರಗತಿ ಸಿರಿ ಕನ್ನಡ ಪ್ರಥಮ ಭಾಷಾ ಕನ್ನಡ ಪಠ್ಯ ಪುಸ್ತಕ, ಇದು ಪರಿಷ್ಕೃತ 2024 ಪುಸ್ತಕ, ಇದು ಭಾಗ 1 ಪುಸ್ತಕ ಇದು. ರೈಟ್. ಈ ಒಂದು ಭಾಗ 1 ಪುಸ್ತಕದಲ್ಲಿ ಏನ್ ನೋಡ್ತಾ ಇದೀವಿ ಈಗ ಅಂತಂದ್ರೆ, ನೋಡಿ ಇದರಲ್ಲಿ ಗದ್ಯ ಭಾಗದಲ್ಲಿ ಬರ್ತಕ್ಕಂತಹ ಓಕೆ, ಇಲ್ಲಿ ನೋಡಿ ಗದ್ಯ ಭಾಗದಲ್ಲಿ ಮೊದಲನೇ ಒಂದು ಗದ್ಯ ಭಾಗ ಒಟ್ಟಿಗೆ ಬಾಳುವ ಆನಂದ ಅಂತಿದೆ. ಇದು ಜನಪದ ಕಥೆ ಇದು. ಓಕೆನಾ. ಈ ಒಂದು ಗದ್ಯದಲ್ಲಿ ಬರ್ತಕ್ಕಂತಹ ಅಭ್ಯಾಸದ ಬಗ್ಗೆ, ವ್ಯಾಕರಣದ ಬಗ್ಗೆ, ಭಾಷಾಭ್ಯಾಸದ ಬಗ್ಗೆ ಎಲ್ಲವನ್ನೂ ಯಾವ ರೀತಿಯಾಗಿ ಬರೀಬೇಕು ನಾನು ಅರ್ಥವತ್ತಾಗಿ ನಿಮಗೆ ತಿಳಿಸ್ತಾ ಹೋಗ್ತೇನೆ. ಓಕೆನಾ. ಸರಳವಾಗಿ ಸುಲಭವಾಗಿ ತಿಳಿಸ್ತಾ ಹೋಗ್ತೇನೆ. ಹಾಗೆ ಒಂದು ಮಾಹಿತಿ ಅಂತಕ್ಕಂಥ ನಿಮ್ಗೆ ಇಷ್ಟವಾಗಿದ್ರೆ ಒಂದು ಲೈಕ್, ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರು ಶೇರ್ ಮಾಡಿ ನೀವು ಸಾಧ್ಯ. ಇಂಥ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗಾದ್ರೆ ಈ ಒಂದು ಗದ್ಯದಲ್ಲಿ ಬರ್ತಕ್ಕಂತಹ ಇಲ್ಲಿ ಅಭ್ಯಾಸದ ಬಗ್ಗೆ ತಿಳಿಸ್ತಾ ಹೋಗೋಣ. ಯಾವ ರೀತಿಯ ನೋಟ್ಸ್ ಬೇಕು ಅದನ್ನು ತಿಳಿಸ್ತಾ ಹೋಗ್ತೇನೆ. ಅದಕ್ಕಿಂತ ಮುಂಚೆ ಪದಗಳ ಅರ್ಥ ತಿಳಿದುಕೊಳ್ಳೋಣ. ಇಲ್ಲಿ ನೋಡಿ ಪದಗಳ ಅರ್ಥ. ಕಂಟಕ ಅಂದ್ರೆ ಕೇಡು, ವಿಪತ್ತು ಅಂತಕ್ಕಂಥ ಅರ್ಥ ಕೊಡುತ್ತೆ. ಜಗಳ ಅಂದ್ರೆ ಕಲಹ. ಜಂಬ ಅಂತಂದ್ರೆ ಗರ್ವ, ಒಣ ಆಡಂಬರ ಅಂತಕ್ಕಂಥದ್ದು. ನೇಗಿಲು ಅಂದ್ರೆ ಭೂಮಿಯನ್ನು ಉಳುವ ಸಾಧನ. ಓಕೆನಾ. ಅಂತ ರೈತ ಅಂದ್ರೆ ಬೇಸಾಯ ಮಾಡುವವನು ಅಂತೇಳಿ, ವ್ಯವಸಾಯ ಮಾಡುವವನು ಅಂತಕ್ಕಂಥ ಅರ್ಥ ಕೊಡುತ್ತೆ. ವಿಭೂತಿ ಅಂದ್ರೆ ಭಸ್ಮ, ಬೂದಿ ಅಂತಕ್ಕಂಥ ಅರ್ಥ ಕೊಡುತ್ತೆ. ಹಿಕ್ಕೆ ಅಂದ್ರೆ ಹಕ್ಕಿಗಳ ಮಲ. ಓಕೆನಾ. ಹಕ್ಕಿಗಳ ಮಲಕ್ಕೆ ನಾವು ಹಿಕ್ಕೆ ಅಂತ ಕರಿತೇವೆ. ಓಕೆನಾ. ಮುಂದೆ ನೋಡಿ ಮಕ್ಕಳೇ. ಓಕೆ, ಇಲ್ಲಿ ಅಭ್ಯಾಸ ಅಂತಿದೆ. ಅಭ್ಯಾಸದಲ್ಲಿ ಏನ್ ಕೊಟ್ಟಿದ್ದಾರೆ ಅಂತಂದ್ರೆ ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ. 5 ಪ್ರಶ್ನೆ ಯಾವ ರೀತಿ ಬರೆಯಬೇಕು, ನೋಟ್ಸ್ ಯಾವ ರೀತಿ ಬರೆಯಬೇಕು ನಾನು ತಿಳಿಸ್ತಾ ಹೋಗ್ತೇನೆ. ಇಲ್ಲಿ ನೋಡಿ ಮಕ್ಕಳೇ, ಗದ್ಯ ಭಾಗ 1 ಅಂತಕ್ಕಂಥದ್ದು ಚಿಕ್ಕನ ಅಕ್ಷರದಲ್ಲಿ ಬರ್ರಿ. ಒಟ್ಟಿಗೆ ಬಾಳುವ ಆನಂದ, ಪಾಠದ ಹೆಸರಿದೆ ಅಲ್ಲ, ಅದನ್ನೇನ್ ಮಾಡ್ತಾರೆ ದಪ್ಪನ ಅಕ್ಷರ ಬರೆದು ಕೆಳಗಡೆ ಅಂಡರ್ಲೈನ್ ಮಾಡಿ. ಅದ ಅಂದ್ರೆ ಈ ಒಂದು ಅಧ್ಯಯನದ ಅಭ್ಯಾಸ ಯಾವತ್ತು ಬರಿತಾ ಇರ್ತಾರೆ, ಪ್ರಶ್ನೋತ್ತರ ಯಾವತ್ತು ಬರಿತಾ ಇರ್ತಾರೆ, ಆ ಡೇಟ್ ಅನ್ನು ಇಲ್ಲಿ ಬರಿತಾ ಹೋಗಿ. ಓಕೆ. ಅದಾದ ನಂತರ ಇಲ್ಲಿ ನೋಡಿ ಅಭ್ಯಾಸ ಅಂತ ಬರ್ರಿ. ಕೆಳಗಿನ ಪ್ರಶ್ನೆ ಉತ್ತರಿಸಿ ಅಂತ ಬರ್ರಿ. ಬರ್ದ ನಂತರ ಮೊದಲನೇ ಪ್ರಶ್ನೆ ಇದೆ, ಗುಂಡನೆಯ ಕಲ್ಲು ಎಲ್ಲಿತ್ತು ಅನ್ನೋದ್ರಿನ ಎಸ್ ಉತ್ತರ. ಗುಂಡನೆಯ ಕಲ್ಲು ಸೇಮ್ ಇದೇ ರೀತಿಯೇ ಬರ್ರಿ. ಗುಂಡನೆಯ ಕಲ್ಲು ಮರದ ಕೆಳಗೆ, ಎಷ್ಟು ನೆನಪಿಡ್ತಾ ಹೋದ್ರೆ ಸಾಕು, ಮರದ ಕೆಳಗೆ ಇತ್ತು ಅಂತಕ್ಕಂಥದ್ದು. ಫುಲ್ ಸ್ಟಾಪ್ ಇಡಿ. ಓಕೆ. ಅದಾದ ನಂತರ 2ನೇ ಪ್ರಶ್ನೆ ಕೊಟ್ಟಿದ್ದಾರೆ. ಏನ್ ಕೊಟ್ಟಿದ್ದಾರೆ ಇಲ್ಲಿ ಅಂತಂದ್ರೆ, ಬೇವಿನ ಮರವನ್ನು ಜನ ಏನೆಂದು ಕರೆಯುತ್ತಿದ್ರು, ಏನಂತ ಕರಿತಾ ಇದ್ರು ಅಂದ್ರೆ ಉತ್ತರ. ಬೇವಿನ ಮರವನ್ನು ಜನ ಅಮ್ಮನ ಮರ. ಸೇಮ್ ಈ ರೀತಿ ಬೇರೆ. ಬೇವಿನ ಮರವನ್ನು ಜನ ನೋಡಿ ಅಮ್ಮನ ಮರ ಅಂತ ನೆನ್ಪಿಟ್ರೆ ಸಾಕು ಎಂದು ಕರೆಯುತ್ತಿದ್ದರು. ಸೇಮ್ ಪ್ರಶ್ನೆ ಇದೆ, ಅದೇ ರೀತಿಯಾಗಿ ಬರೀತಾ ಹೋಗಿ. ಇಷ್ಟು ನೆನ್ಪಿಟ್ರೆ ಸಾಕು. ಓಕೆನಾ. ಅದಾದ ನಂತರ 3ನೇ ಪ್ರಶ್ನೆ ಕೊಟ್ಟಿದ್ದಾರೆ. ಏನ್ ಕೊಟ್ಟಿದ್ದಾರೆ ಅಂದ್ರೆ ಇಲ್ಲಿ, ಕಲ್ಲು ಕೋಪದಿಂದ ಏನು ಮಾಡಿತು ಕಲ್ಲು ಅಂದ್ರೆ ಉತ್ತರ. ಕಲ್ಲು ಕೋಪದಿಂದ ಇದೇನು ಮಾಡ್ತು, ಉರುಳಿ ಸ್ವಲ್ಪ ದೂರ ಹೋಗಿ ನಿಂತಿತ್ತು. ನೋಡಿ ಕಲ್ಲು ಇದೆ ಬರ್ರಿ, ಕೋಪದಿಂದ ಬರ್ರಿ, ಉರುಳಿ ಸ್ವಲ್ಪ ದೂರ ಹೋಗಿ, ಇದು ನೆನ್ಪಿಡ್ತಾ ಹೋಗಿ, ನಿಂತಿತ್ತು ಅಂತಕ್ಕಂಥದ್ದು ಬರೀತಾ ಹೋಗಿ. ಓಕೆ. ಅಂತ 4ನೇ ಪ್ರಶ್ನೆ, ಮರ ಕಡಿಯುವವರು ಏನೆಂದು ಹೇಳಿ ಹೊರಟು ಹೋದ್ರು. ಏನಂತ ಹೇಳಿ ಹೊರಟು ಹೋದ್ರು ಅಂದ್ರೆ ಉತ್ತರ. ಮರ ಕಡಿಯುವವರು ಇದು ಅಮ್ಮನ ಮರ, ಕಡಿಯುವುದು ಬೇಡ. ಇದು ನೆನ್ಪಿಡ್ತಾ ಹೋಗಿ. ಇದು ಅಮ್ಮನ ಮರ, ಕಡಿಯುವುದು ಬೇಡ ಎಂದು ಹೇಳಿ ಹೊರಟು ಹೋದ್ರು ಅಂತಕ್ಕಂಥದ್ದು. ಓಕೆ ರೈಟ್. ಅಂದ್ರೆ 5ನೇ ಪ್ರಶ್ನೆ, ಕಲ್ಲು ಹೊಡೆಯುವವರು ಏನೆಂದು ಹೇಳಿ ಹೊರಟು ಹೋದ್ರು. ಏನಂತ ಹೇಳಿ ಹೊರಟು ಹೋದ್ರು ಅಂದ್ರೆ ಉತ್ತರ. ಕಲ್ಲು ಹೊಡೆಯುವವರು ಇದು ಅಮ್ಮನ ಕಲ್ಲು. ನೋಡಿ ಎಷ್ಟೇನೆ, ಅಮ್ಮನ ಕಲ್ಲು ಅಂತ ಹೇಳಿಬಿಟ್ರೆ ಸಾಕು. ಅಮ್ಮನ ಕಲ್ಲು ಹೊಡೆಯುವುದು ಬೇಡ ಎಂದು ಹೇಳಿ ಹೊರಟು ಹೋದ್ರು ಅಂತಕ್ಕಂಥದ್ದು. ಓಕೆ ರೈಟ್. ಅಂದ್ರೆ ಮುಂದಿನ ನೋಡ್ತೋಣ. ಓಕೆ, ಇಲ್ಲಿ ನೋಡಿ ಅಂತಕ್ಕಂಥದ್ದಾಯ್ತು. ಇಲ್ಲಿ ಅಂತಕ್ಕಂಥದ್ದಿದೆ. ಏನ್ ಕೊಟ್ಟಿದ್ದಾರೆ ಅಂತಂದ್ರೆ ಇಲ್ಲಿ ಹೇಳಿ, ಕೆಳಗಿನ ಪ್ರಶ್ನೆಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ನಾನು ಚಿಕ್ಕದಾಗಿ ನಿಮಗೆ ತಿಳಿಸ್ತಾ ಹೋಗ್ತೇನೆ. ಓಕೆನಾ. ಇಲ್ಲಿ ನೋಡಿ ಮಕ್ಕಳೇ, ಅಂತಕ್ಕಂಥ ಬರಿತಾ ಹೋಗಿ. ಕೆಳಗಿನ ಪ್ರಶ್ನೆಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ ಅಂತಕ್ಕಂಥದ್ದು. ಮೊದಲನೇ ಪ್ರಶ್ನೆ, ಜಂಬದಿಂದ ಬೇವಿನ ಮರ ಅಮ್ಮನ ಕಲ್ಲಿಗೆ ಏನಂತ ಹೇಳಿತು ಅಂದ್ರೆ ಉತ್ತರ. ಬೇವಿನ ಮರವು ತನ್ನಿಂದಲೇ ಆ ಕಲ್ಲಿಗೆ ಅಮ್ಮನ ಕಲ್ಲು ಎಂದು ಕರೆಯುವುದು. ನಾನು ಅಮ್ಮನ ಮರವಾಗಿರುವುದರಿಂದ ನಿನಗೆ ಜನ ಗೌರವಿಸುತ್ತಾರೆ ಎಂದು ಹೇಳಿತು ಅಂತಕ್ಕಂಥದ್ದು. ಓಕೆ. ಅದಾದ ನಂತರ 2ನೇ ಪ್ರಶ್ನೆ ಏನ್ ಕೊಟ್ಟಿದ್ದಾರೆ, ಜಂಬದಿಂದ ಅಮ್ಮನ ಕಲ್ಲು ಬೇವಿನ ಮರಕ್ಕೆ ಏನಂತ ಹೇಳಿತಪ್ಪ ಅಂದ್ರೆ ಉತ್ತರ. ಜಂಬದಿಂದ ಅಮ್ಮನ ಕಲ್ಲು ಬೇವಿನ ಮರಕ್ಕೆ, ನಾನು ಅಮ್ಮನ ಕಲ್ಲು, ನನ್ನ ಪಕ್ಕದಲ್ಲಿ ನೀನಿರುವುದರಿಂದ ನಿನ್ನನ್ನು ಅಮ್ಮನ ಮರ ಎಂದು ಕರೆಯುತ್ತಾರೆ ಎಂದು ಹೇಳಿತು. ಓಕೆ, ಮುಂದೆ ನೋಡ್ತೋಣ. 3ನೇ ಪ್ರಶ್ನೆ, ಬೇರೆ ಬೇರೆಯಾಗಿದ್ದ ಬೇವಿನ ಮರ ಮತ್ತು ಕಲ್ಲನ್ನು ನೋಡಿ ರೈತನು ತನ್ನ ಮಕ್ಕಳಿಗೆ
ಏನು ಹೇಳಿದನು, ಏನಂತ ಹೇಳಿದ ಅಂದ್ರಿನ ಉತ್ತರ. ಬೇರೆಯಾಗಿದ್ದ ಬೇವಿನ ಮರ ಮತ್ತು ಕಲ್ಲನ್ನು ನೋಡಿ ರೈತನು ತನ್ನ ಮಕ್ಕಳಿಗೆ, ಈ ಮರವನ್ನು ನಾಳೆ ಕೆಡಿಸಿ ನೇಗಿಲು ಚಕ್ರ ಮಾಡಿಸಿ ಮತ್ತು ಈ ಕಲ್ಲನ್ನು ಕಲ್ಲು ಹೊಡೆಯುವರಿಂದ ಹೊಡೆಸಿ ಎಂದು ಹೇಳಿದನು ಅಂತಕ್ಕಂಥದ್ದು. ಓಕೆ, ಆ ನಂತರ 4ನೇ ಪ್ರಶ್ನೆ. ಬೇವಿನ ಮರ ಮತ್ತು ಅಮ್ಮನ ಕಲ್ಲು ಮತ್ತು ಹೇಗೆ ಸ್ನೇಹಿತರಾದವು, ಹೆಂಗ್ ಸ್ನೇಹಿತರಾದ್ರು ಇಬ್ರು ಅಂದ್ರಿಗಿನ ಉತ್ತರ. ರೈತನು ತನ್ನ ಮಕ್ಕಳಿಗೆ ಹೇಳಿದ ಮಾತನ್ನು ಕೇಳಿ ಮರ ಮತ್ತು ಕಲ್ಲು ಭಯದಿಂದ ನಡುಗಿದ್ವು. ನಾವಿಬ್ಬರು ಒಬ್ಬರಿಂದೊಬ್ಬರು ದೂರವಾದರೆ ನಾವಿಬ್ಬರು ಉಳಿಯುವುದಿಲ್ಲ, ಜನರು ನಮ್ಮಿಬ್ಬರನ್ನು ನಾಶ ಮಾಡುತ್ತಾರೆ ಎಂದು ತಿಳಿದು ಮತ್ತೆ ಸ್ನೇಹಿತರಾದರು ಅಂತಕ್ಕಂಥದ್ದು ನೋಡ್ಬೋದು. ಓಕೆ, ಮುಂದಿನ ನೋಡ್ತೋಣ. ಓಕೆ, ಇಲ್ಲ ಆಯ್ತಲ್ಲ, ಆ ಅಂತಕ್ಕಂಥದ್ದಾಯ್ತು. ಮುಂದೆ ನೋಡಿ ಎಸ್, ಇಲ್ಲಿ ನೋಡಿ ಈ ಅಂತ ಕೊಟ್ಟಿದ್ರೆ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ ಅಂತಿದೆ. ಓಕೆನಾ. ಮೊದಲನೇದು, ಬೇವಿನ ಮರವನ್ನು ಜನ ಡ್ಯಾಶ್ ಎಂದು ಕರೆಯುತ್ತಿದ್ರು. ಏನಂತ ಕರೀತಾ ಇದ್ರು ಅಂದ್ರಿಗಿನ ಅಮ್ಮನ ಮರ, ಅಮ್ಮನ ಮರ ಎಂದು ಕರೆಯುತ್ತಿದ್ದರು ಅಂತಕ್ಕಂಥದ್ದು. ಎರಡನೇದು, ನಾವಿಬ್ಬರು ಒಬ್ಬರಿಂದೊಬ್ಬರು ಡ್ಯಾಶ್ ಜನ ನಮ್ಮಿಬ್ಬರನ್ನು ನಾಶ ಮಾಡುತ್ತಾರೆ. ದೂರವಾಗಿದ್ದರೆ ಅಂತ ಬರೀಬೇಕಿಲ್ಲಿ, ಚಿಕ್ಕದಾಗಿ ಬರಿತೀನಿ. ದೂರವಾಗಿದ್ದರೆ ಜನ ನಮ್ಮನ್ನ ಏನ್ ಮಾಡ್ತಾರೆ, ನಾಶ ಮಾಡ್ತಾರೆ ಅಂತಕ್ಕಂಥದ್ದು. ಪಾಠ ಚೆನ್ನಾಗಿ ತಿಳ್ಕೊಂಡ್ರೆ ನೀವು ಬಿಟ್ಟ ಸ್ಥಳ ಈಸಿಯಾಗಿ ಬರೀತೀರಾ. ಓಕೆನಾ. ಮೂರನೇದು, ಇದು ಅಮ್ಮನ ಮರ ಡ್ಯಾಶ್ ಬೇಡ ಎಂದು ಹೊರಟು ಹೋದರು. ಎದಕ್ಕ? ಕಡಿಯುವುದು ಬೇಡ ಎಂದು ಹೊರಟು ಹೋದರು ಅಂತಕ್ಕಂಥದ್ದು. ಅಂತ 4ನೇದು, ಕಲ್ಲು ಹೊಡೆಯುವವರು ಬಂದು, ಇದು ಅಮ್ಮನ ಕಲ್ಲು ಡ್ಯಾಶ್ ಬೇಡ ಎಂದು ಅವರು ಹೊರಟು ಹೋದರು ಅಂತಕ್ಕಂಥದ್ದು. ಸೇಮ್, ಒಡೆಯುವುದು ಬೇಡ ಎಂದು ಅವರು ಹೊರಟು ಹೋದರು ಅಂತಕ್ಕಂಥದ್ದು. 5ನೇದು, ಎಲ್ಲರೂ ಒಟ್ಟಾಗಿ ಬಾಳಿದ್ರೆ ಎಲ್ಲರೂ ಡ್ಯಾಶ್ ಇರಬಹುದು. ಎಲ್ಲರೂ ಒಟ್ಟಾಗಿ ಬಾಳಿದ್ರೆ ಎಲ್ಲರೂ ಹೆಂಗಿರ್ಬೋದು? ಸುಖವಾಗಿ ಅಂತಕ್ಕಂಥದ್ದು. ಓಕೆನಾ ಮಕ್ಕಳೇ. ಇಲ್ಲಿ ಬಿಟ್ಟ ಸ್ಥಳ ಅಂತಕ್ಕಂಥದ್ದಾಯ್ತು. ವ್ಯಾಕರಣ ಮಾಹಿತಿ ಅಂತಿದೆ. ವರ್ಣಮಾಲೆ ಬಗ್ಗೆ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ, ಲಿಂಕ್ ಡಿಸ್ಕ್ರಿಪ್ಷನ್ ಇರ್ತೀನಿ, ಅಲ್ಲಿ ಕ್ಲಿಕ್ ಮಾಡೋಕೆ ಆ ಎಲ್ಲ ಒಂದು ವಿವರಣೆ ನೋಡಿ. ಆಗ ಮುಂದೆ ಬರ್ತಕ್ಕಂತಹ ಇಲ್ಲಿ ಭಾಷಾಭ್ಯಾಸ ತಿಳಲಿಕ್ಕೆ ನಿಮಗೆ ಸುಲಭ ಆಗುತ್ತೆ. ಹಾಗಾದ್ರೆ ಭಾಷಾಭ್ಯಾಸ ಯಾವ ರೀತಿ ಮಾಡಬೇಕು, ಯಾವ ರೀತಿ ಬರೀಬೇಕು ನಾನು ತಿಳಿಸ್ತಾ ಹೋಗ್ತೇನೆ. ಓಕೆ ಮಕ್ಕಳೇ, ಇಲ್ಲಿ ನೋಡಿ ಭಾಷಾಭ್ಯಾಸ ಅಂತ ಕೊಟ್ಟಿದ್ದಾರೆ. ಬಿಟ್ಟ ಸ್ಥಳಗಳನ್ನು ಭರ್ತಿ ಮಾಡಿರಿ ಅಂತ ಕೇಳಿದ್ದಾರೆ. ಕನ್ನಡ ವರ್ಣಮಾಲೆ, ಒಟ್ಟು ಕನ್ನಡ ವರ್ಣಮಾಲೆ ಎಷ್ಟಿದಾವೆ ಅಂದ್ರೆ 49 ಇರ್ತಕ್ಕಂಥದ್ದು. ಓಕೆನಾ, ಆರಿಂದ ಳವರೆಗೆ. ಹಾಗಾದ್ರೆ ಇದರಲ್ಲಿ 3 ಭಾಗ ಮಾಡಲಾಗಿದೆ. ಸ್ವರ ಇಲ್ಲಿ ನೋಡಿ, ಇವು ಕೇಳಿದರೆ ಏನ್ ಕೊಟ್ಟಿದ್ದಾರೆ ಅಂದ್ರೆ ಇದು ಸ್ವರಾಕ್ಷರಗಳು ಎಷ್ಟಿದಾವೆ ಅಂದ್ರೆ 13 ಇರ್ತಕ್ಕಂಥದ್ದು. ವ್ಯಂಜನಗಳು ಎಷ್ಟು ಅಂದ್ರೆ 34 ಸ್ವರಗಳು. ಅಂದ್ರೆ ಎಲ್ಲಿಂದ ಎಲ್ಲಿವರೆಗೆ ಅಂದ್ರೆ ಆಲಿಂದ ಅವರಿಗೆ 13 ಸ್ವರಗಳು. ವ್ಯಂಜನಗಳು ಕಾಲಿಂದ ಳವರೆಗೆ 34. ಯೋಗವಾಹಗಳ ಸಂಖ್ಯೆ ಎಷ್ಟು ಅಂತಂದ್ರೆ 2, ಅಂ ಮತ್ತು ಅಹ, ಅನುಸ್ವಾರ ವಿಸರ್ಗ ಅಂತ ಕರಿತೇವೆ. ರೈಟ್. ಅದಾದ ನಂತರ ಕೇಳಿದರೆ ಏನ್ ಕೇಳಿದರೆ ಎರಡನೇದು ಅಂದ್ರೆ ರಸಸ್ವರಗಳು 6. ಹೌದಾ? ಹಾಗಾದ್ರೆ ಯಾವ ಅಂತ ಕೇಳಿದ್ರೆ ರಸಸ್ವರ ಅಂದ್ರೆ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸ್ತಕ್ಕಂತಹ ಚಕ್ ಅಂತ ಹೇಳ್ತೀವಿ. ಅ, ಇ, ಉ, ರು, ಎ, ಓ, ಇವೆಲ್ಲವೂ ಕೂಡ ಏನಾಗಿರ್ತವೆ? ರಸಸ್ವರ. ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸ್ತಕ್ಕಂಥ ಪದಗಳು ರಸಸ್ವರಗಳು. ದೀರ್ಘ ಸ್ವರಗಳು ಇಲ್ಲೇ ಹೇಗುತ್ತೆ ನೋಡಿ, ದೀರ್ಘವಾಗಿ ಹೇಳ್ತಕ್ಕಂಥ ದೀರ್ಘ ಸ್ವರಗಳು ಅವು ಎಷ್ಟು ಟೋಟಲ್ 7 ಇದಾವೆ, ಒಟ್ಟಾಗಿ 7 ಇದಾವೆ. ಯಾವ್ಯಾವು ಅಂದ್ರೆ ಆ, ಈ, ಉ, ಎ, ಐ, ಓ, ಔ. ಓಕೆನಾ. ಇದು ದೀರ್ಘ ಸ್ವರಗಳು ಆಗಿರ್ತವೆ. ದೀರ್ಘವಾಗಿ ಹೇಳವೆ ದೀರ್ಘ ಸ್ವರಗಳು, ಅಷ್ಟು ನೆನ್ಪಿಡ್ತಾ ಹೋಗಿ. ಮುಂದೆ ನೋಡ್ತೋಣ. ಇಲ್ಲಿ ನೋಡಿ ಮಕ್ಕಳೇ, ಆ ಅಂತ ಕೊಟ್ಟಿದ್ದಾನೆ. ವ್ಯಂಜನಾಕ್ಷರಗಳ ಕೋಷ್ಟಕ ಪೂರ್ಣಗೊಳಿಸಿ ಅಂತ ಕೇಳಿದ್ದಾರೆ. ಓಕೆನಾ. ವ್ಯಂಜನಾಕ್ಷರಗಳು ಇಲ್ಲಿ ಕಾಲಿಂದ ಮಾವರೆಗೆ ಇಲ್ಲಿ ನೋಡ್ತೋಣ. ಇಲ್ಲಿ ನೋಡಿ, ಇಲ್ಲಿ 1, 2, 3, 4, 5 ನೋಡ್ತೇವೆ. 5 ಸಾಲು ನೋಡಿದ್ರೆ ಇಲ್ಲಿ ಅಲ್ಪ ಪ್ರಾಣ 1ನೇದು ಮತ್ತು 3ನೇದು ಅಲ್ಪ ಪ್ರಾಣ ಆಗಿರುತ್ತೆ. 2ನೇದು ಮತ್ತು 4ನೇದು ಮಹಾಪ್ರಾಣಾಕ್ಷರಗಳಾಗಿರ್ತವೆ. ಓಕೆನಾ. ಕೊನೆಗೆ ಅನುನಾಸಿಕ ಅಂತಕ್ಕಂಥದ್ದು ಬರುತ್ತೆ. ಓಕೆ ರೈಟ್. ಇಲ್ಲಿ ನೋಡಿ ಮಕ್ಕಳೇ, ಅಲ್ಪ ಪ್ರಾಣ ಅಂತಂದ್ರೆ ಏನು? ಕಡಿಮೆ ಉಸಿರಿನಿಂದ ಉಚ್ಚರಿಸ್ತಕ್ಕಂಥ ಅಕ್ಷರ ಅಲ್ಪ ಪ್ರಾಣ ಆಗಿರುತ್ತವೆ. ಓಕೆ, ಕ ಹೆಚ್ಚಿನ ಉಸಿರು ಬೇಕಾಗಲ್ಲ. ಮಹಾಪ್ರಾಣ ಖ ಅಂತ ಕರಿತೀವಿ. ತುಟಿಯ ಮುಂದೆ ಕೈ ಹಸ್ತವನ್ನ ಇಡ್ರಿ, ಕೈಯನ್ನಿಟ್ಟಾಗು ಏನ್ ಮಾಡ್ತೀರಾ? ಖ ಅಂತ ಉಚ್ಚರಿಸಿ ಅದಕ್ಕೆ ಏನ್ ಬಿಡ್ತೇವ್ರಿ? ಕೈಗೆ
ಉಸಿರು ಬಡಿತದೆ ಮಹಾಪ್ರಾಣಾಕ್ಷರ ಇದ್ದಾಗ. ಅಲ್ಪ ಪ್ರಾಣ ಇದ್ದಾಗ ಅದು ಉಸಿರು ನಮಗೆ ಬಡಿಯೋದಿಲ್ಲ. ಗ ಅಂತಂದಾಗ ಹೆಚ್ಚಿಗೆ ಬಡಿಯೋದಿಲ್ಲ ಕೈಗೆ, ಎದುರಿಗೆ ಕೈ ಇಟ್ಕೊಂಡಾಗ. ಓಕೆನಾ, ನೋಡಿ ಮಹಾಪ್ರಾಣ ಗ ಆಯ್ತು. ಘ ಅಂತಕ್ಕಂತಂದಾಗ ಅಲ್ಲಿ ಏನಾಗುತ್ತೆ ಅಂದ್ರೆಗಿನ ಉಸಿರು ಅಂತಕ್ಕಂಥ ಹೆಚ್ಚಿಗೆ ಬೇಕಾಗ್ತದೆ. ಓಕೆ, ಜ್ಞ ಅಂತಕ್ಕಂಥದ್ದು ಅನುನಾಸಿಕ. ಅನುನಾಸಿಕ ಅಂದ್ರೇನು? ನಾಸಿಕ ಅಂದ್ರೆ ಮೂಗು, ಮೂಗಿನಿಂದ ಉಚ್ಚರಿಸ್ತಕ್ಕಂಥ ಪದಗಳು. ಇದು 5ನೇ ಸಾಲಿದೆಯಲ್ಲ, ಇದೆಲ್ಲವೂ ಕೂಡ ಮೂಗಿನಿಂದ ಉಚ್ಚರಿಸ್ತಕ್ಕಂಥ ಪದಗಳು. ಇಷ್ಟು ಚೆನ್ನಾಗಿ ನೆನಪಿಡ್ತಾ ಹೋಗಿ. ಅಲ್ಪ ಪ್ರಾಣ ಚ ಅಂತಕ್ಕಂಥದ್ದು, ಮಹಾಪ್ರಾಣ ಚ ನಂತರ ಇಲ್ಲಿ ಹೆಚ್ಚು ಉಸಿರು ತಗೊಂಡು ಉಚ್ಚರಿಸ್ತೀವಿ, ಛ ಅಂತಕ್ಕಂಥದ್ದು. ಆಮೇಲೆ ಚ ಛ ಜ ಅಂತಕ್ಕಂಥದ್ದು. ಅದಾದ ನಂತರ ಇಲ್ಲಿ ಝ ಅಂತಕ್ಕಂಥದ್ದು. ಓಕೆ, ಅದಾದ ನಂತರ ಇಲ್ಲಿ ಜ್ಞ ಅಂತಕ್ಕಂಥದ್ದು ಅನುನಾಸಿಕ ಆಗಿರುತ್ತೆ. ರೈಟ್, ಆಯ್ತು. ಟ ಠ ಡ ಧ ಣ, ತ ಥ ದ ಧ ನ ಅಂತಕ್ಕಂಥದ್ದು, ಪ ಪ ಬ ಭ ಮ ಅಂತಕ್ಕಂಥದ್ದು. ಇವೆಲ್ಲ ವ್ಯಂಜನಾಕ್ಷರ ಕೋಷ್ಟಕನ ಪೂರ್ಣ ಮಾಡ್ತಾ ಹೋಗಿ ನೀವು ಕೂಡ. ಓಕೆ, ಇಲ್ಲಿ ಎಸ್, ವ್ಯಂಜನದಲ್ಲಿ 2 ವಿಧ, ವರ್ಗೀಯ ಮತ್ತು ಅವರ್ಗೀಯ ಅಂತಕ್ಕಂಥದ್ದು. ಇಲ್ಲಿ ವರ್ಗೀಯ ನೋಡಿದ್ವಿ, ಇಲ್ಲಿ ಅವರ್ಗೀಯ. ಇದು ಕೊಟ್ಟಿದ್ದಾರೆ. ಈ ಅವರ್ಗೀಯ ವ್ಯಂಜನಾಕ್ಷರಗಳ ಕೋಷ್ಟಕ ಪೂರ್ಣಗೊಳಿಸಿರಿ ಅಂತ ಕೇಳಿದ್ರೆ, ಓಕೆನಾ. ಅವರ್ಗೀಯ ಯಾವ್ಯಾವ ಅಂದ್ರಿನ ಯ ಯ ರ್ ಲ ವ ಶ ಶ ಸ ಹ ಳ ಅಂತಕ್ಕಂಥದ್ದು ಇವು ಅವರ್ಗೀಯ ವ್ಯಂಜನಾಕ್ಷರಗಳು. ಓಕೆನಾ, ರೈಟ್. ಓಕೆ, ಇಲ್ಲಿ ನೋಡಿ ಈ ಅಂತಿದೆ. ಯೋಜನೆ ಬಗ್ಗೆ ನಿಮ್ಮ ತರಗತಿಯೊಳಗೆ ಯೋಜನೆ ಬಗ್ಗೆ ಆಗಿರ್ಬೋದು, ಓದಿನ ಮನ್ನಣೆ ಬಗ್ಗೆ ಆಗಿರ್ಬೋದು, ಇವೆಲ್ಲವೂ ಕೂಡ ನಿಮ್ಮ ತರಗತಿ ಶಿಕ್ಷಕರು ತಿಳಿಸ್ತಾ ಹೋಗ್ತಾರೆ. ಇಲ್ಲಿ ನೋಡಿ ಊ ಅಂತಿದೆ. ಶುಭ ನುಡಿ ಏನ್ ಕೊಟ್ಟಿದ್ದಾರೆ ಅಂದ್ರೆ ಇಲ್ಲಿ ಸದ್ಗುಣಗಳಲ್ಲಿರುವವರಲ್ಲಿ ಸದ್ಗತಿ ಇದೆ ಅಂತಕ್ಕಂಥದ್ದು, ನಿಸ್ವಾರ್ಥ ಸೇವೆಗೆ ಅಗ್ರ ಪೂಜೆ ಅಂತಕ್ಕಂಥದ್ದು, 3ನೇದು ಪರೋಪಕಾರವೇ ಪರಮ ಶ್ರೇಷ್ಠ ಗುಣ ಅಂತಕ್ಕಂಥದ್ದು. ಇಲ್ಲಿ ಒಳ್ಳೆಯ ಒಂದು ನುಡಿಗಳನ್ನು ನೀಡಿರ್ತಕ್ಕಂಥದ್ದು. ಓಕೆ ಮಕ್ಕಳೇ, ಹಾಗಾದ್ರೆ ಈ ಎಲ್ಲ ವಿವರಣೆ ಅಂತಕ್ಕಂಥ ನಿಮಗೆ ಇಷ್ಟವಾಗಿದ್ರೆ ಒಂದು ಲೈಕ್, ಅನೇಕ ವಿಡಿಯೋದಲ್ಲೂ ಪ್ರೋತ್ಸಾಹ ತುಂಬಾ ಸಿಗುತ್ತೆ. ಇನ್ನೊಬ್ರಿಗೂ ಶೇರ್ ಮಾಡಿ, ಸಾಧ್ಯ ಅಂತ ಅನೇಕ ವಿಡಿಯೋಗಳು ಚಾನಲ್ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ವಿಡಿಯೋ ಬಿಟ್ಟೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಮಕ್ಕಳೇ.